ಸಮಾವೇಶಕ್ಕೆ ನಾವು ಯಾರೂ ದುಡ್ಡು ಪಡೆದಿಲ್ಲ, ವಿಜೇಂದ್ರ ಮುಖ್ಯಮಂತ್ರಿ ಆಗಬೇಕು ಅಂತ ಈ ಸಭೆಯನ್ನ ಮಾಡಿಲ್ಲ. ಸಮಾವೇಶದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಈ ಮಾತು ಹೇಳಿದ್ದಾರೆ. ಯಡಿಯೂರಪ್ಪ ಅವರಿಂದಾಗ್ಲಿ ವಿಜೇಂದ್ರ ಅವರಿಂದಾಗ್ಲಿ ನಾವು ದುಡ್ಡು ಪಡ್ಕೊಂಡಿಲ್ಲ, ನಾಯಿ ನರಿಗಳೆಲ್ಲ ಯಡಿಯೂರಪ್ಪ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಸಮಾವೇಶ ಮಾಡಬೇಡಿ ಅನ್ನೋರು ಸುಟ್ಟು ಭಸ್ಮ ಆಗ್ತಾರೆ ಅಂತ ರೇಣುಕಾಚಾರ್ಯ ಹೇಳುತ್ತಿದ್ದಾರೆ. ಈ ಸಮಾಜ ಒಂದ್ ಮಾಡಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ. ಯಡಿಯೂರಪ್ಪರಿಂದ ವಿಜಯೇಂದ್ರ 10 ರೂಪಾಯಿ ನಾವು ಯಾರು ಕೇಳಲ್ಲ. ದಾನಿಗಳು 16 ಕೋಟಿ ಬೇಕಾಗಬಹುದು. ದಾವಣಗೆರೆ ಸಮಾವೇಶಕ್ಕೆ 16 ಕೋಟಿ ಬೇಕಾಗಬಹುದು. ಈ ಸಮಾಜದಲ್ಲಿ ಕೊಡುಗೈ ದಾನಿಗಳಿದ್ದಾರೆ, ಹಣವನ್ನ ಸಂಗ್ರಹ ಮಾಡಲ್ಲ. ಇದು ಕೇವಲ ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕು ಅಧ್ಯಕ್ಷ ಅಷ್ಟೇ ಅಲ್ಲ, ಈ ಸಮಾಜಕ್ಕೋಸ್ಕರ ನಾವು ಒಂದಾಗಿದ್ದೀವಿ. ಅದಕ್ಕೋಸ್ಕರ ಒಂದಾಗಬೇಕಾದ್ರೆ ಈ ಕೆಲವರು ಯಡಿಯೂರಪ್ಪನ ವಿರುದ್ಧವಾಗಿ ಸಮಾಜ ಇದೆ ಅಂತ ಹೇಳ್ತಾರೆ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನೋಡುವುದು, ಯಡಿಯೂರಪ್ಪ ಹಾಡು ಮುಟ್ಟಲು ಸೊಪ್ಪಿಲ್ಲ, ಕೋಳಿ ಕೂಗುದಿಲ್ಲ, ಹಳ್ಳಿಗಳಿಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವರು ಪಾಪ ಈ ಸಮಾಜಕ್ಕೋಸ್ಕರ ಕೊಡುಗೆ ಕೊಟ್ಟಂತ ಮನುಷ್ಯರಿಗೆ ಕೆಲವರು ಅಪಮಾನ ಮಾಡ್ತಾರೆ. ನಾಯಿ ನರಿಗಳೆಲ್ಲ ಮಾತಾಡ್ತವೆ, ನಾಯಿ ನರಿಗಳು. ಮುಂದಿನ ದಿನಮಾನಗಳಲ್ಲಿ ಯಾರು ವೀರಶೈವ ಲಿಂಗಾಯತ ಸಮಾಜ ಮಾಡಬಾರದು ಅಂತ ಹೇಳ್ತಾರೆ, ಸಮಾವೇಶ ಮಾಡಬಾರದು ಅಂತ ಹೇಳಿದ್ರೆ ಅವರು ಸುಟ್ಟು ಭಸ್ಮ ಆಗ್ತಾರೆ. ಈ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ. ಆನಂದ್, ಬಿಜೆಪಿಯಲ್ಲಿ ವಾಗ್ದಾಳಿಗಳು ನಿಲ್ಲೋದೇ ಇಲ್ಲ ಅನ್ನೋದಕ್ಕೆ ಇವತ್ತು ಮತ್ತೊಂದು ಉದಾಹರಣೆ. ನಾಯಿ ನರಿಗಳೆಲ್ಲ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ಅಂತ ಏಕವಚನದಲ್ಲೇ ರೇಣುಕಾಚಾರ್ಯ ಅಬ್ಬರಿಸ್ತಾ ಇದ್ದಾರೆ. ಇವತ್ತು ಅರಮನೆ ಮೈದಾನದಲ್ಲಿ ನಡೆದಂತ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಏನು ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಮಾಡ್ತಾ ಇರತಕ್ಕಂತ ಆರೋಪಗಳಿಗೆ ತಿರುಗೇಟು ನೀಡುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಮುಖ್ಯವಾಗಿ ಇದು ವೀರಶೈವ ಲಿಂಗಾಯತ ಮಹಾಸಂಗಮ ಅನ್ನುವಂತ ಬ್ಯಾನರ್ ನಡೆದಂತ ಏನು ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ನಾಯಕತ್ವವನ್ನ ಬಿಂಬಿಸ್ತಕ್ಕಂತ ಅದು ಸಮರ್ಥ ನಾಯಕತ್ವ ಅಂತ ಹೇಳುವ ಪ್ರಯತ್ನವನ್ನು ಮಾಡಲಾಯಿತು. ಮಾಜಿ ಸಚಿವರಾಗಿರುವಂತಹ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಪಾಲ್ಗೊಂಡಂತ ಬಹುತೇಕ ಎಲ್ಲರೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ನಾಯಕತ್ವವನ್ನು ಕೊಂಡಾಡ್ತಕ್ಕಂತ ಅವರ ನಾಯಕತ್ವ ನಾವು ಮುಂದುವರಿಬೇಕು ಅನ್ನುವ ಸಂದೇಶ ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಜೊತೆಗೆ ಸಮುದಾಯದ ಒಳಗಡೆ ಇರತಕ್ಕಂತ ಕೆಲ ನಾಯಕರುಗಳು ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧವಾಗಿ ಏನು ಆಕ್ಷೇಪಾರ್ಹವಾಗಿರ್ತಕ್ಕಂತ ಹೇಳಿಕೆಗಳನ್ನು ನೀಡ್ತಾ ಇದ್ರು, ಆ ಹೇಳಿಕೆಗಳಿಗೆ ತಿರುಗೇಟು ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಸಮಾವೇಶ ಮಾಡಿಕೊಟ್ಟಿದ್ದೇವೆ, ಈ ಸಮಾವೇಶಕ್ಕೆ ಅಡ್ಡಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಲಿಕ್ಕೆ ಹೊರಟಿರುವ ತಮ್ಮ ಸಮುದಾಯದ ನಾಯಕರಿಗೆ ಅವರ ವಿರುದ್ಧ ವಾಗ್ದಾಳಿ ಮಾಡುವ ಪ್ರಯತ್ನವನ್ನು ಕೂಡ ರೇಣುಕಾಚಾರ್ಯ ಮಾಡಿದ್ರು. ನಾಯಿ ನರಿಗಳೆಲ್ಲ ಮಾತಾಡ್ತವೆ ಅನ್ನುವಂತ ಮಾತನ್ನು ಕೂಡ ಹೇಳುವ ಮೂಲಕ ಯಡಿಯೂರಪ್ಪ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಾಯಕರನ್ನು ಕೂಡ ಟೀಕಿಸ್ತಕ್ಕಂಥ ಪ್ರಯತ್ನವನ್ನ ಈ ಮೂಲಕ ಮಾಡಲಾಯಿತು. ವಿಜೇಂದ್ರ ಕೆಲವು ದಿನಗಳ ಹಿಂದೆ ಎಕ್ಸ್ ನಲ್ಲಿ ಬರೆದುಕೊಂಡಿದ್ರು, ಅಂದ್ರೆ ನಾನು ಯಾರಿಗೂ ಸಮುದಾಯ ಸಭೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡೋದಾದ್ರೆ ಅದನ್ನ ನಿಲ್ಲಿಸ್ಬಿಡಿ, ಒಂದು ತಪ್ಪು ಸಂದೇಶ ಹೋಗಬಾರ್ದು ಹೈಕಮಾಂಡ್ಗೆ ಅಂತ ಎಕ್ಸ್ ನಲ್ಲಿ ಬರೆದುಕೊಂಡಿದ್ರು, ಟ್ವೀಟ್ ಮಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ವಿಜೇಂದ್ರ ಕೂಡ ಹಿಂಗಿದ್ದೇ ಒಂದು ನಿರೀಕ್ಷೆಯಲ್ಲಿದ್ರ, ಅಂದ್ರೆ ಹಿಂಗಿದ್ದೊಂದು ಮುಖಂಡರ ಸಭೆ ಆಗಬೇಕು, ನನ್ನ ಬಲ ಪ್ರದರ್ಶನ ಆಗ್ಬೇಕು ಅಂತ. ಖಂಡಿತವಾಗ್ಲೂ ಕೂಡ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಸಹಜವಾಗಿ ಈಗ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳದಲ್ಲಿ ಇಷ್ಟೇ ಸಮಯದಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ದೇವೆ ಮತ್ತು ಸಭೆಯ ಉದ್ದೇಶ ಎಲ್ಲವೂ ಕೂಡ ಬಹಿರಂಗ ಆದ ನಂತರದಲ್ಲಿ ಇದರ ಒಟ್ಟಾರೆ ಈ ಸಮಾವೇಶ ಕೊಡ್ತಕ್ಕಂಥ ಈ ಸಭೆ ಕೊಡ್ತಕ್ಕಂಥ ಸಂದೇಶ ಏನಿರುತ್ತದೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಇಷ್ಟಾದ್ರೂ ಕೂಡ ಸಭೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಾಗ, ಅಂದ್ರೆ ದಾವಣಗೆರೆ ಸಭೆ ಮಾಡುವ ನಿರ್ಧಾರ ತೆಗೆದುಕೊಂಡಾಗ ಸಾಟರ್ಡೆ ಅಂದ್ರೆ ಶನಿವಾರ ದಿನ ಇದಕ್ಕೆ ಅಧಿಕೃತವಾಗಿ ಟ್ವೀಟ್ ಮೂಲಕ ಯಾವುದೇ ಕಾರಣಕ್ಕೂ ಇಂಥ ಒಂದು ಸಭೆಗಳನ್ನು ಮಾಡಬೇಡಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕೇಂದ್ರ ಹೇಳಿದ್ರು ಕೂಡ ಸಭೆ ನಡೀತು. ಸಭೆಯಲ್ಲಿ ಕೆಲ ವ್ಯಕ್ತವಾದ ಅಭಿಪ್ರಾಯಗಳು, ಯಾರ ವಿರುದ್ಧ ಹೇಳಿಕೆ ನೀಡಬೇಕಾಯ್ತಾ ಹೇಳಿಕೆಯನ್ನು ಕೂಡ ರೇಣುಕಾಚಾರ್ಯ ಟೀಮ್ ನೀಡಿತು. ಜೊತೆಗೆ ಈ ಸಮಾವೇಶ ಆ ಒಂದು ಸಭೆಯ ಮೂಲಕ ಸಮಾವೇಶ ಮಾಡುವ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಯಿತು. ಆ ಸಮಾವೇಶದಲ್ಲಿ ಯಾರನ್ನ ವೈಭವೀಕರಿಸಬೇಕು, ಯಾವ ಸಂದೇಶ ಕೊಡಬೇಕು ಅಂತಕ್ಕಂಥ ಕೂಡ ಏನು ನಿರ್ಣಯ ಆಗಿದೆ. ಹೀಗಿರುವಾಗ ವಿಜೇಂದ್ರ ಗೊತ್ತಿದ್ದು ಕೂಡ ಅವರು ಅದು ಎಕ್ಸ್ ಮೂಲಕ ಹೇಳುವ ಜೊತೆಗೆ ತಮ್ಮ ಪರವಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಆರಂಭ ಆಗ್ಲಿ ಅಂತಕ್ಕಂಥ ಅವರ ಮನಸ್ಸಲ್ಲಿ ಇದ್ದಂಗಿದೆ. ಆ ಕಾರಣಕ್ಕಾಗಿ ಅವರು ಸಭೆ ನಡೆದಂಗಾಗಬೇಕು, ಸಭೆ ನಡೀಬಾರದು ಅಂತ ನಾನು ಹೇಳ್ದಂಗೂ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ಅಭಿಪ್ರಾಯಗಳನ್ನ ಬಹಿರಂಗಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ದಂಗಿದೆ. ಅವನ ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.